ನೋಡೋಣ. MLC ರಾಜೇಂದ್ರ ಹತ್ಯೆ ಸುಪಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಟ್ವಿಸ್ಟ್ಗಳು ಸಿಗ್ತಾ ಇರೋ. ರಾಜೇಂದ್ರ ಹತ್ಯೆಗೆ ಇಬ್ರು ಹುಡುಗರು ತಯಾರಾಗಿದ್ರಂತೆ. ಕಲಾಸಿ ಪಾಳ್ಯದ ಇಬ್ಬರು ತಮಿಳು ಹುಡುಗರಿವರು ಶಾಂತಿನಗರದಲ್ಲಿ ಸೋಮ ಮನೆ ಮಾಡಿಕೊಂಡಿದ್ದ. ಆ ಆಡಿಯೋದಲ್ಲಿ ಸುಪಾರಿಯ ಸ್ಫೋಟಕ ಮಾಹಿತಿ ಇದೆ. MLC ರಾಜೇಂದ್ರ ಹತ್ಯೆಗೆ ಸುಪಾರಿ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ರಾಜೇಂದ್ರ ಹತ್ಯೆಗೆ ಇಬ್ರು ಹುಡುಗರು ತಯಾರಾಗಿದ್ರಂತೆ. ಇವರು ಕಲಾಸಿ ಪಾಳ್ಯದಲ್ಲಿರುವ ಇಬ್ರು ತಮಿಳು ಹುಡುಗರಂತೆ. ಶಾಂತಿನಗರದಲ್ಲಿ ಸೋಮ ಮನೆ ಮಾಡಿಕೊಂಡಿದ್ದಂತೆ. ಇನ್ನು 10 ಹಲವು ವಿಚಾರಗಳು ಆ ಆಡಿಯೋದಲ್ಲಿ ಅಡಕವಾಗಿದೆ. ಸುಪಾರಿಯ ಸ್ಫೋಟಕ ಮಾಹಿತಿ ಆ ಆಡಿಯೋದಲ್ಲಿ ಇರೋದು. ಇದೇ ಆಡಿಯೋದಿಂದ ಸುಪಾರಿ ಸಂಚು ಹೊರಬಿದ್ದಿದೆ. ಈ ಆಡಿಯೋದಿಂದಲೇ ಕೊಲೆ ಸುಪಾರಿಯ ಸಂಚು ಬಯಲಿಗೆ ಬಂದಿರೋದು. ಸುಪಾರಿ ವಿಚಾರ ರಾಜೇಂದ್ರಗೆ ತಿಳಿದಿದ್ದೇ ಈ ಆಡಿಯೋದಿಂದಂತೆ. ಸುಪಾರಿ ಬಗ್ಗೆ ಆಡಿಯೋದಲ್ಲಿ ಮಹಿಳೆ ವಿವರಣೆ ನೀಡೋದು. ಡಿಸೆಂಬರ್ನಲ್ಲಿ ಪುಷ್ಪ ರಾಕಿ ನಡುವೆ ಈ ಸಂಭಾಷಣೆ ನಡೆದಿತ್ತು. ಬನ್ನಿ ಕೇಳೋಣ. ಏನಂತ ಹೇಳ್ಬೇಕು ಎತ್ತ ಅಂತ ಸರ್, ನಿಮ್ಗೆ ಸೋಮ ಈ ತರ ಎಲ್ಲ ಮಾಡ್ತಾನೆ ಸರ್. ಕಿವಿಗ್ ಬಿದ್ದೈತೆ, ಬೇಕಿದ್ರೆ ಹುಡ್ಗಿನೇ ಬಂದ್ ಹೇಳ್ತಾಳೆ ಸರ್. ನಂಬಿಕೆ ಇಲ್ಲ ಅಂದ್ರೆ ಅವಳು ಕಿವಿಗ್ ಬಿದ್ದಿರೋದ್ನ ಹೇಳ್ತಾಳೆ ಅಷ್ಟೇನೆ. ಅವ್ಳು ಸುಳ್ಳು ಪಳ್ಳು ಹೇಳಲ್ಲ. ನಾವ್ ಇವತ್ತಿಂದ ನೋಡಿಲ್ಲ, ಅವ್ಳು ಚಿಕ್ಕವಳಿಂದ ನೋಡಿದೀವಿ. ಅವಳು ಇರೋದನ್ನ ಮ್ಯಾಟ್ರ್ ಹೇಳ್ತಾಳೆ. ಕೇಳಂಗಿರೋ ಕೆಲಸ ಬೇಕಿದ್ರೆ ಅವಳನ್ನೇ ಕರೆಸ್ತೀನಿ, ಅವಳು ಹೇಳ್ತಾಳೆ ಸರ್ ಅಂತ ಅನ್ನು ನೀನ್ ಅಷ್ಟೇನಿ. ಅಲ್ಲ, ಇವನು ಸೋಮ ಪ್ರೆಸಿಡೆಂಟ್ ಹೊಡಿಬೇಕು ಅಂತ ಅಥವಾ ಸ್ಪೀಡ್ ಅನ್ಸ್ತಿ ನನ್ನ ಹತ್ರ ಇಲ್ಲ. ದೇವಸ್ಥಾನ ನನ್ನ ಹತ್ರ ಈ ಮೊಬೈಲ್ ಅಲ್ಲಿ ಇಲ್ಲ. ನನ್ನಲ್ಲಿ ಐತೆ, ಅದು ಅಣ್ಣ ಬಂದು ನಾನು ತೋರಿಸ್ತೀನಿ. ಹೌದಾ? ಅಣ್ಣನೇ ಇರಲ್ಲ. ಅಲ್ಲ, ನಾನು ಕೇಳಿದ್ ನನಗೆ ಅವ್ನಿಗೆ ಒಂದ್ಕಂಡ್ರೆ ನನ್ಗೇನಾಗಬೇಕು? ನನಗೆ ಯಾರ ಕಂಡ್ರೆ ನನ್ಗೇನಾಗಬೇಕು? ನಮಗೂ ಏನಾಗ್ಬೇಕಾಗಿಲ್ಲಪ್ಪ. ದುಡ್ಡು ಆಸೆ ಇಲ್ಲ. ನಮ್ಮ ಹತ್ರನೇ ದುಡ್ಡು ಐತೆ. ನಮ್ಗೇನಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ. ಆಸ್ತಿನೂ ಐತೆ. ನಮ್ಗೇನಕ್ಕೂ ಅವಶ್ಯಕತೆ ಇಲ್ಲ. ಅವ ಹಿಂಗ್ ಬಂದ್ ಹೇಳಿದ್ರು ಅವಯ್ಯ ನಮ್ಗೇನ್ ಕೊಡಲ್ಲ. ನಮ್ ಕೊಟ್ರು ನಾವೇ 1 ಲಕ್ಷ ಕೊಟ್ಬಿಡ್ತಿದ್ವಿ, ಟಿಪ್ಸ್ ಕೊಟ್ಬಿಡ್ತಿದ್ವಿ. ನಮಗ್ ಬೇಡ. ಒತ್ನಾಗಿ ಈ ತರ ಮಾತಾಡ್ಕೊಂಡಿಲ್ಲ ಸತ್ಯ. ಅವನ ಮೇಲೆ ಒಂದ್ ಕಣ್ಣಿಕ್ಕಿ ಸರ್, ಯಾರ್ಗಾನ ಪೊಲೀಸವ್ರು ಕೇಳಿ ಅವ್ನ ಕಣ್ಣಿಕ್ಕಿ ಬಿಟ್ಟಿರಿ ಅಂತ ಹೇಳೋಣ. ಅದ್ರ ಮೇಲೆ ಅವ್ನ ಇಷ್ಟ ಏನನ್ನ ಮಾಡ್ಕೊಂಡು ನೀವ್ ಟೆನ್ಷನ್ ತಗೊಂಬೇಡ. ಅವ್ನ್ ಹೇಳಿರೋದು ಸತ್ಯ ಸತ್ಯ ಸತ್ಯ. ಅಡ್ವಾನ್ಸ್ ಬಂದ್ರೆ ನಿಜನಾ? ಅಡ್ವಾನ್ಸ್ ನಮ್ಮ ಅಮ್ಮನ ಸತ್ತಾಲು ಬಂದೈತೆ. ಬೇಡ ಬಿಡು, ಎಂಕ್ವೈರಿ ಮಾಡ್ಲಿ. 5 ಲಕ್ಷ ಎಲ್ಲಿಂದ ಬಂತು? ನನಗೊಂದ್ ಮಾತು ಕೇಳು. ಇವಾಗ ಪ್ರಶ್ನೆ ಹೊಡಿಬೇಕು ಅಂತ ಇದ್ದ. ಈ ಸಡನ್ ಆಗಿ ತಿರ್ಕೊಳ್ಳಲ್ಲ. ಅವ್ರಿಗೂ ಅದೇ ಕೆಲಸನೇ ಮಾಡಿದಿದ್ದವನು. ಅದೈತೆ ಬಿಡು ಅವ್ನ ಮನ್ಸಲ್ಲಿ. ಅವ್ರಿಗೆ ಹೊಡಿಲೇಬೇಕು ಅಂತ ಐತೆ. ಈಗ ತೋಟಕ್ಕೆ ಹೋಗಿದ್ದು ನನ್ಗೆ ಗೊತ್ತಿತ್ತೇನ? ಹೌದೌದು. ನೀವ್ ಯಾವಾಗ ಅಣ್ಣನ್ ಬರ್ತಡೇ ಅನ್ನೋದೇ ನನ್ಗೆ ಗೊತ್ತೇ ಇಲ್ಲ. ನಾನು ಎಂದ ನಾವು ಫೋಟೋ ಶೂಟ್ ಮಾಡಿಸ್ ಅವ್ನ್ ಬಂದ್ಬಿಡ್ತಾನೆ. ನೀವ್ ಹೋಗೋ ಕಾಡೆ, ನನ್ ಮಗನೇ ಎಲ್ಲಿದ್ಯೋ? ಅವ್ನ್ ಹೋಗ್ಬಿಡ್ತಾನೆ. ಹೋಗೋ ನೀನು, ಹೋಗಲ್ಲಿರು. ಎಷ್ಟು ಮಾತ್ ಅಂದಿಲ್ಲ ಅವನು. ಇದೇ ಮಾತ್ ನಾನು ಅವ್ನ ಎದುರುಗಡೆನೆ ಹೇಳ್ತೀನಿ. ಯಾಕೆ ನೀನ್ ಅಂದಿಲ್ವಾ ಅಂತ ನಾನೇ ಕೇಳ್ತೀನಿ. ಅಣ್ಣನ ಎದುರುಗಡೆ ಅಣ್ಣ ಬರ್ಬೇಕು, ಅಣ್ಣನ್ ಮುಂದೆ ಎಲ್ಲಾರ್ಗು ಗೊತ್ತು ಬಿಡು. ಉಗ್ದೋಗೋದಾನು ಅವನು. ಅವ್ನ್ ಗೊತ್ತಾಗ್ಬಿಡ್ತಾವ ಇವ್ನು ಸರಿಗಿಲ್ಲ ಇವನು ಅಂತ. ಗೊತ್ತಾಗಿ ಅವ್ನ್ ಮುಟ್ಲಾಗಿರೋದು. ನನ್ನ ಹತ್ರ ಹೇಳೋರು ಹುಡ್ಗುರು, ಅಕ್ಕ ಸುಮ್ನೆ ಇದ್ಬಿಡು, ಇವ್ನು ಲೈಫ್ ಲಾಂಗ್ ಒಳಕಿರಂಗೆ ಏನೋ ಮಾಡ್ಕೊಂತವ್ನಿ. ಆ ದುಡ್ಡೇನಕ್ಕ ದುಡ್ಡು ತಗೊಂಡ್ ಏನ್ ಮಾಡೋಣ ನಾವು? ಅವ ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ ಬಿಡು. ಬೇವ್ರ ಸತ್ತಂದ್ರು ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ. ಸುಮ್ನೆ ಯಾಕೆ ನೀನ್ ತಲೆ ಕೆಡ್ಸ್ಕೊಂತೀಯ? ಇವ್ರಿಗೆ ಹಿಂಗೆ ಹೇಳು, ಸೋಮ ಹಿಂಗೆ ಮಾಡೋನಿ. ನೀವ್ ಯಾವ್ದೋ ಫಂಕ್ಷನ್ ಮಾಡಿದ್ರಲ್ಲ ಸರ್ 15 ದಿನದ ಹಿಂದೆ, ಯಾರ್ ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರದವ್ರ ಇಬ್ರು ಅಂತ ಹೇಳು. ಜೈಪುರದವ್ರ ಇಬ್ರು ಕಳ್ಸಿದ್ದ ಅವನು. ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು. ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ. ಗೊತ್ತಾ ಜೈಪುರದವ್ರು? ಅದೇ ನಮಗ್ ಗೊತ್ತಿತ್ತಾ? ಇದು ಕಸ ಎತ್ತಕನೆ ಬಂದಿದ್ದು. ಡೆಕೋರೇಷನ್ ಮಾಡೋರೆ ಅಂತ ಬಂದಿದ್ದವ್ರು. ಅದೇನ್ ನಮಗ್ ಗೊತ್ತಿತ್ತಾ? GPA ಫಿಕ್ಸ್ ಮಾಡ್ಬೇಕಂತ ಬಂದಿದ್ದು ಸರ್ ಅಂತ ನಾನೇ ಹೇಳ್ತೀನಿ. ಸರ್ ನೀವ್ ಫಂಕ್ಷನ್ ಮಾಡೋದ್ ನನಗ್ ಗೊತ್ತಿತ್ತಾ ಸರ್? ನಾನ್ ಈ ತಿಂಗಳಿಂದ ಸರ್ ತುಮಕೂರಲ್ಲಿ ಇದ್ದಿದ್. ನೀವ್ ಯಾವಾಗ ಫಂಕ್ಷನ್ ಮಾಡಿದ್ ನನಗ್ ಗೊತ್ತಿತ್ತಾ? ನಾವ್ ಆಟೋ ಇಳಿತಿದ್ದವ್ರು. ಇವ್ನ ಆಟೋದಲ್ಲಿ ಹತ್ತಿದ್ವಾ ನಾವು? ನಾನ್ ಒಬ್ಳೆ ಹತ್ತಿದ್ನ. ಆಮೇಲೆ ಇಲ್ಲಿ ಇಬ್ರು ಹುಡುಗರು ಇದ್ರು. ಅಣ್ಣ ಬುಗುನಳಿಗ್ ಬಿಟ್ರೆ ನಮ್ಗೆ 700 ರೂಪಾಯಿ ಕೊಡ್ತೀವಿ ಅಂತ ಎಣ್ಣೆ ಬಾಟ್ಲು ಏನೇನೋ ಇಟ್ಕೊಂಡಿದ್ರು. ಈಗ ಕಳಾಸಿ ಪಾಳ್ಯದಲ್ಲಿ ಬರ್ತಾರ ತಗೊಳಪ್ಪ ಹೊಸ ವರ್ಷಕ್ಕೆ. ಇಬ್ರು ಹುಡುಗರು ಕಲಿಸ್ತಾನೆ. ಜಾಸ್ತಿ ಎತ್ತಿಷನ್ ನನ್ ಮಗ ಜೊತೆಗಿರೋದು. ಸಿರಗಿಟ್ಟೆ ಬಾಳ ಹೊರತಾವ ನೀವು. ಹೊಸಾಲಿನ ತೋಟ ಅಲ್ಲ? ಯಾರು ಹೊಸಾಲಿನ ತೋಟನ ಸಿರಗಿಟ್ ಒಳಗೆ ಕೂತಾರೆ? ಯಾವ್ದು ತೋಟ? ಯಾವ್ದು
ಗೊತ್ತಿಲ್ಲಪ್ಪ ನನ್ಗೆ. ಏನು ಚಿರಾಗೆ ತೊಟ್ಟ ಕೇಳಿದೀನಿ, ಜಾಸ್ತಿ ಅಲ್ಲಿ ಓಡಾಡ್ತಾರೆ ಅಂತ, ಆ ತೋಟದಲ್ಲಿ ಇರ್ತಾರೆ ಅಂತ ಗೊತ್ತಾಗೈತಿ. ತೋಟದಲ್ಲಿ ಒಂದು ದೊರಡೆ ಮಾಡೋಣ ಅಂತ ಎಲ್ಲ ಪ್ಲಾನ್ ಹಾಕೊಂಡಿದ್ದು ಗೊತ್ತಾಗೈತಿ. ಆ ಒಯ್ಯಂಗ್ ಹೊಡ್ದಿರೋದು ಗೊತ್ತಾಗೈತಿ. ಅದು ತೋಟದಲ್ಲಿರೋನ್ನೇ ಗೊತ್ತಿಲ್ಲಪ್ಪ. ಚಿರಾಗೆಟ್ಟಲ್ಲಿ ತೋಟದಲ್ಲಿರೋನ್ ಹೊಡ್ದಾರ ಫಸ್ಟ್ ಅಂತ. ಅದು ಶಿವಣ್ಣನೇ ಹೇಳಿದ್ದು. ಶಿವನ್ ಏನ್ ಹೇಳಿಲ್ವಾ ಏನು ಶಿವಣ್ಣಂಗ್ ಏನ್ ಹೇಳಿಲ್ಲ ಮಾಡೋಣ ಒಟ್ನಾಗ ಶಿವಣ್ಣಂಗೂ ಡೌಟ್ ಐತಿ, ಇವ್ನು ಆ ಕೆಲ್ಸ ಮಾಡ್ತಾನ ಕಣಮ್ಮ. ಕೆಲಸ ಅದು ಕೃಷಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಿಡ ಅಣ್ಣ. ನಾನ್ ಈ ವಿಷಯ ಯಾರಿಗೂ ಹೇಳಿಲ್ಲಪ್ಪ, ನಿನ್ನತ್ರನೇ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾದೇಶ್, ಗಮನಿಸ್ತಾ ಇದ್ದೀವಿ ಈ ಒಂದು ಹನಿ ಟ್ರ್ಯಾಪ್ ನ ವಿಚಾರ ಕೊಲೆ ಸುಪಾರಿವರೆಗೂ ಹೋಯಿತು. ಕೊಲೆ ಸುಪಾರಿ ನಂತರ ಈಗ ಒಂದು ಈ ಆಡಿಯೋದಲ್ಲಿ ಹಲವು ವಿಚಾರಗಳು ಅಡಕವಾಗಿರೋದು. ಆ ಆಡಿಯೋದಲ್ಲಿ ಮುಖ್ಯವಾಗಿ ಅಣ್ಣಾ ಬರ್ಲಿ ವಿತ್ ಡಾಕ್ಯುಮೆಂಟ್ಸ್ ಎಲ್ಲವನ್ನೂ ಕೂಡ ನಾನು ಹೇಳ್ತೇನೆ, ತೋರಿಸ್ತೇನೆ ಅಂತ ಆ ಮಹಿಳೆ ಮಾತಾಡೋದು. ಈ ಆಡಿಯೋದಲ್ಲಿ ಏನೆಲ್ಲ ಮಾತುಕತೆ ಆಗಿದೆ, ಸುಪಾರಿಗೆ ಪುಷ್ಟಿ ನೀಡುವ ರೀತಿಯಲ್ಲಿ ಕೆಲವು ವಿಚಾರಗಳು ಅದರಲ್ಲಿ ಅಡಕವಾಗಿರೋದು. ಸದ್ಯಕ್ಕೆ ಈ ಆಡಿಯೋ ಈ ಕೇಸ್ಗೆ ಯಾವ ರೀತಿಯ ಟ್ವಿಸ್ಟ್ ಅನ್ನ ಕೊಡಬಹುದು ಅಂತ. ಶ್ರೀಪಾದ್, ಪ್ರಮುಖವಾಗಿ ಎರಡು ಪ್ರಕರಣಗಳು ಇಲ್ಲಿ ಸಾಕಷ್ಟು ಸದ್ದು ಮಾಡ್ತಿದೆ. ಒಂದು ಹನಿ ಟ್ರ್ಯಾಪ್ ವಿಚಾರ ಈಗಾಗಲೇ ತನಿಖೆ ನಡೆಸಲಾಗ್ತಿದೆ. ಅದರ ಬೆನ್ನಲ್ಲೇ ಸುಪಾರಿ ನೀಡಿರುವಂತಹ ಆರೋಪದಡಿ ಈಗ ಮತ್ತೊಂದು ಕೇಸ್ ದಾಖಲಾಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತುಮಕೂರು ಪೊಲೀಸರು ಕೂಡ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಆ ಒಂದು ಮಹಿಳೆ ಪುಷ್ಪ ಎನ್ನಕ್ಕೆ ಏನಿರ್ತಾಳೆ, ಈಕೆ ನೀಡಿರುವಂತಹ ಒಂದಷ್ಟು ಮಾತನಾಡಿರುತ್ತಾರೆ ಅನ್ನುವಂತ ಒಂದು ಆಡಿಯೋನಿದೆ. ಅದರಲ್ಲಿ ಸಾಕಷ್ಟು ವಿಚಾರಗಳು, ಸ್ಫೋಟಕ ವಿಚಾರಗಳು ಅಲ್ಲಿ ಲಭ್ಯ ಆಗಿದೆ. ಅದರಲ್ಲೂ ಕೂಡ ಡಿಸೆಂಬರ್ ನಲ್ಲಿ ಮಾತನಾಡಲಾಗಿದೆ ಅನ್ನುವಂತ ಆಡಿಯೋ ಅದು. ಈಗ ಯಾವಾಗ ರಾಜೇಂದ್ರ ಅವರ ಅಂದ್ರೆ MLC ರಾಜೇಂದ್ರ ಅವರ ಕೈಗೆ ಒಂದು ಆಡಿಯೋ ಸಿಗುತ್ತೆ, ಅದಾದ್ಮೇಲೆ ನೇರವಾಗಿ ಹೋಗಿ ಪೊಲೀಸರಿಗೆ ದೂರು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸುಪಾರಿ ನೀಡಿದ್ದಾರೆ ಅನ್ನುವಂಥದ್ದು ಅಲ್ಲದ ಜೊತೆಗೆ ಕೊಲೆ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಂಚು ನಡೆದಿತ್ತು. ಕಲಾಸಿಪಾಳ್ಯ ಆಗಿರ್ಬೋದು, ಮತ್ತೆ ತಮಿಳುನಾಡಿಂದ ಆಗಿರ್ಬೋದು, ಜೊತೆಗೆ ಜೈಪುರದಿಂದ ಒಂದು ಗ್ಯಾಂಗ್ ಕೂಡ ಬಂದು ರೆಡಿಯಾಗಿತ್ತು ಅನ್ನುವಂತ ಲೆವೆಲ್ಗೆ ಅದರಲ್ಲಿ ಮಾತುಕತೆ ಆಗಿದೆ. ಹೀಗಾಗಿ ಇದು ಸೀರಿಯಸ್ ಕೇಸ್ ಅಂತ ಹೇಳಿ ಪೊಲೀಸರು ಕನ್ಸಿಡರ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ಆಡಿಯೋವನ್ನ ತೆಗೆದುಕೊಂಡು ಪರಿಶೀಲನೆ ಮಾಡೋದಕ್ಕೆ FSL ಗೆ ಕಳಿಸುವಂತ ಕೆಲಸವನ್ನು ಮಾಡಲಾಗಿದೆ. ಜೊತೆಗೆ ಅದರಲ್ಲಿ ಕೇಳಿ ಬಂದಿರುವಂತಹ ಒಂದಷ್ಟು ಹೆಸರುಗಳೇನಿದೆ, ಸೋಮ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಹೆಸರುಗಳೇನು ಕೇಳಿ ಬಂದಿದೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆ ಸೋಮ ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆತ ಅಲ್ಲಿನ ತುಮಕೂರಿನ ಲೋಕಲ್ ರೌಡಿ ಅನ್ನೋದಂತೂ ಮೇಲ್ನೋಟಕ್ಕೆ ಇರುವಂತ ಮಾಹಿತಿ. ಆ ಒಂದು ಮಾಹಿತಿನಲ್ಲೇ ಆತನನ್ನು ಕೂಡ ಕರೆದು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಜೊತೆಗೆ ಈಗಾಗಲೇ ದೂರು ಕೊಟ್ಟಿರುವಂತಹ ರಾಜೇಂದ್ರ ಅವರು ಮತ್ತೆ ಅವರ ಆಪ್ತ ರಾಕಿ ಅವರನ್ನು ಕೂಡ ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ರಾಕಿ ಆ ಒಂದು ಆಡಿಯೋವನ್ನ ರಾಜೇಂದ್ರ ಅವರಿಗೆ ನೀಡಿದ ಮೇಲೆ ಈ ಒಂದು ಪ್ರಕರಣ ದಾಖಲಾಗಿದೆ. ರಾಕಿ ಮತ್ತೆ ನೇರವಾಗಿ ಆ ಪುಷ್ಪ ಅವರ ಜೊತೆ ಈ ಒಂದು ಸಂಭಾಷಣೆ ನಡೆದಿರೋದ್ರಿಂದ ಆ ರಾಕಿಯನ್ನು ಕೂಡ ಕರೆದು ವಿಚಾರಣೆ ಮಾಡುವಂತ ಕೆಲಸವನ್ನ ತುಮಕೂರು ಪೊಲೀಸರು ಮಾಡ್ತಾರೆ. ಜೊತೆಗೆ ಆ ಮಹಿಳೆಯನ್ನು ಕೂಡ ಈಗಾಗಲೇ ರಾಕಿ ಅವರಿಗೆ ಮಹಿಳೆ ನೇರವಾಗಿ ಕಾಂಟ್ಯಾಕ್ಟ್ ಇರೋದ್ರಿಂದ ಆಕೆ ಜೊತೆ ಒಂದಷ್ಟು ದಾಖಲೆಗಳಿದೆ, ಆತನ ಜೊತೆ ಸೇರ್ಕೊಂಡು ನಾನು ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದೇನೆ ಅಂತೇಳಿ ಆ ಪುಷ್ಪ ಹೇಳ್ತಾಳೆ. ಹೀಗಾಗಿ ಆಕೆಯನ್ನು ಕೂಡ ಕರೆಸಿ ತೀವ್ರ ವಿಚಾರಣೆ ಮಾಡುವಂತ ಕೆಲಸ ಆಗಬೇಕಾಗುತ್ತೆ. ಜೊತೆಗೆ ಈ ಒಂದು ಆಡಿಯೋದಲ್ಲಿ ಯಾರೆಲ್ಲ ಹೆಸರು ಕೇಳಿ ಬಂದಿದೆ, ಸುಪಾರಿ ಕೊಟ್ಟಿದ್ದಾರೆ ಅನ್ನುವಂಥದ್ದಾಗಿರ್ಬೋದು, ಈಗಾಗಲೇ 5 ಲಕ್ಷ ಅಡ್ವಾನ್ಸ್ ಕೂಡ ಕೊಡಲಾಗಿದೆ ಅನ್ನುವಂತ ವಿಚಾರ ಕೂಡ ಕೇಳಿ ಬಂದಿದೆ. ಹೀಗಾಗಿ ಎಲ್ಲವರೆಗೂ ಆ ಒಂದು ಸುಪಾರಿ ಹಂತಕ್ಕೆ ಹೋಗಿತ್ತು, ಯಾಕೆ ಈ ಒಂದು ಸುಪಾರಿ ಕೊಡಲಾಗಿದೆ, ಯಾರಿಂದ ಸುಪಾರಿ ನೀಡಲಾಗಿದೆ, ಜೊತೆಗೆ ಹನಿ ಟ್ರ್ಯಾಪ್ ಕೇಸ್ಗೂ ಮತ್ತೆ ಈ ಸುಪಾರಿ ಕೇಸ್ಗೂ ಏನಾದ್ರೂ ಲಿಂಕ್ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಈಗ ಪೊಲೀಸರ ಮುಂದೆ ಇದೆ. ಆ ಒಂದು ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸುಪಾರಿ ಕೇಸ್ನಲ್ಲಿ ಈಗ ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟ್ ಪಡೀತಿದೆ. ಯಾಕಂದ್ರೆ ಈಗ ಇದು ರಾಜಕೀಯ ಹಿನ್ನೆಲೆಯಿಂದ ಆಗಿದೆಯಾ ಅಥವಾ ಹನಿ ಟ್ರ್ಯಾಪ್ ಕೇಸ್ನ ಹಿನ್ನೆಲೆಯಿಂದ ಈ ಒಂದು ಸುಪಾರಿ ನೀಡಲಾಗಿತ್ತಾ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ. ಸದ್ಯಕ್ಕೆ ಒಂದು ಆಡಿಯೋ ಬಗ್ಗೆ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡ್ತಿದ್ದಾರೆ. ರಾಕಿ ಅವರನ್ನು ಕೂಡ ಕರೆಸಿ ವಿಚಾರಣೆ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ. ಶ್ರೀಪಾದ್, ಓಕೆ, ಮಾದೇಶ್ ಸಂಪರ್ಕದಲ್ಲೇ ಇರಿ. ಇದೇ ವಿಚಾರಕ್ಕೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ರಂಜಿತ್ ಕೂಡ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ನಾವು FIR ಕಾಪಿಯಲ್ಲಿ ಗಮನಿಸಿದ್ರೆ ಸಿದ್ದರಾಮಯ್ಯ ಬಣದ ಆಪ್ತರು ಅನ್ನೋ ಕಾರಣಕ್ಕೆ ರಾಜಕೀಯ ಭವಿಷ್ಯ ಹಾಳು ಮಾಡಲಿಕ್ಕೆ ಕೆಲವರು ಪಿತೂರಿ ಮಾಡ್ತಿದ್ದಾರೆ ಅಂತ ಹೇಳಿ ಬರೆದಿದ್ದಾರೆ ರಾಜೇಂದ್ರ ಅವರು. ಇದೇ ಕಾರಣಕ್ಕೆ ನನ್ನ ಮೇಲೂ ಕೂಡ ಕೊಲೆ ಯತ್ನ ಅಂತ ಕೂಡ ಬರೆದಿದ್ದಾರೆ. ಆದ್ರೆ ಈಗ ಈ ಆಡಿಯೋದಲ್ಲಿರುವ ಹೆಸರುಗಳನ್ನ ಗಮನಿಸಿದ್ರೆ ಇವ್ರಿಗೂ ರಾಜಕೀಯಕ್ಕೂ ಯಾವ ರೀತಿ ಲಿಂಕು, ರಾಜೇಂದ್ರ ಅವ್ರದಾಗ್ಲಿ ರಾಜಣ್ಣ ಅವ್ರದಾಗ್ಲಿ ರಾಜಕೀಯ ಭವಿಷ್ಯ ಹಾಳು ಮಾಡೋದ್ರಲ್ಲಿ ಇವ್ರ ಪಾತ್ರ ಏನು, ಈ ರೀತಿ ಅನೇಕ ಅನುಮಾನಕ್ಕಂತೂ ಕಾರಣವಾಗ್ತಾ ಇದೆ.
ಖಂಡಿತವಾಗ್ಲೂ ಕೂಡ ಸ್ಮಿತಾ, ಇಲ್ಲಿವರೆಗೂ ಕೂಡ ಹನಿ ಟ್ರ್ಯಾಪ್ ವಿಚಾರವಾಗಿ ನಾವು ಮಾತಾಡ್ತಾ ಇದ್ವಿ. ಹನಿ ಟ್ರ್ಯಾಪ್ ಡೈವರ್ಟ್ ಆಯ್ತು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆದ್ರೆ ಈಗ ಒಂದು ಕ್ಲಾರಿಟಿ ಬಂದಂಗೆ ಕಾಣಿಸ್ತಾ ಇದೆ ಈ ಪ್ರಕರಣದಲ್ಲಿ. ನೋಡಿ, 70 ಲಕ್ಷಕ್ಕೆ ಸುಪಾರಿ ಕೊಟ್ಟಿದ್ರು, 5 ಲಕ್ಷ ಮೊದಲು ಅಡ್ವಾನ್ಸ್ ಕೊಟ್ಟಾಗಿತ್ತು ಅನ್ನೋದ್ರ ಬಗ್ಗೆ ಎಲ್ಲ ವಿಚಾರವನ್ನ ರಾಜೇಂದ್ರ ಅವರು ಯಾವಾಗ ಪ್ರಸ್ತಾಪ ಮಾಡಿದ್ರು, ಎಲ್ಲೋ ಒಂದು ಕಡೆ ಹನಿ ಟ್ರ್ಯಾಪ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಡೈವರ್ಟ್ ಮಾಡಿದ್ರೇನೋ ಅಥವಾ ಇದನ್ನು ಮುಚ್ಚಾಕುವಂತ ಪ್ರಯತ್ನ ಆಗ್ತಾ ಇದೆಯೇನೋ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗಿತ್ತು. ಆದ್ರೆ ಈಗ ಸಿಕ್ಕಿರುವಂತ ಈ ಸ್ಫೋಟಕ ಆಡಿಯೋ ಇದೆಯಲ್ಲ, ಎಲ್ಲವನ್ನು ಕೂಡ ಹಿಂಗಾಗಿದೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆಯನ್ನ ತಿಳಿಸುವ ರೀತಿಯಲ್ಲಿದೆ. ನೋಡಿ, ಆ ಆಡಿಯೋದಲ್ಲಿ ಪುಷ್ಪ ಮತ್ತೆ ರಾಕಿ ಅನ್ನುವ 2 ಕ್ಯಾರೆಕ್ಟರ್ ಮೊಬೈಲ್ ಸಂಭಾಷಣೆಯಲ್ಲಿ ಆಡಿರುವಂತ ಮಾತನ್ನ ಆಧರಿಸಿ ಹಿಂಗಾಗಿದೆ, ಇಂಥವ್ರು ಸುಪಾರಿ ಕೊಟ್ಟಿದ್ರು, ಇಂಥವರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಜಕಾರಣಕ್ಕೂ ಮತ್ತೆ ಇವ್ರ ಕೊಲೆಗೂ ಏನ್ ಸಂಬಂಧ ಅಂತ ಹೇಳಿ ಎಲ್ಲ ನೋಡ್ತಾ ಹೋದ್ರೆ ಇದು ನಾನಾ ರೀತಿಯಲ್ಲಿ ನಿಗೂಢತೆಯನ್ನ, ಅನುಮಾನವನ್ನ ಹುಟ್ಟು ಹಾಕ್ತಾ ಇದೆ. ರಾಜೇಂದ್ರ ಅವ್ರನ್ನ ಕೊಲ್ಲೋದ್ರಿಂದ ಏನಾಗುತ್ತೆ ಅಥವಾ ಅವ್ರನ್ನ ಸುಪಾರಿ ಕೊಟ್ಟು ಕೊಲೆ ಮಾಡೋದ್ರಿಂದ ಏನಾಗುತ್ತೆ, ಅದರ ಇಂಪ್ಯಾಕ್ಟ್ ಏನು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಸದ್ಯಕ್ಕೆ ಒಂದಂತೂ ಬಹಳ ಕ್ಲಿಯರ್ ಆಗಿದೆ, ಈ ಆಡಿಯೋದಲ್ಲಿ ಆಡಿರುವಂತ ಮಾತು ಇದೆಯಲ್ಲ, ಪುಷ್ಪ ರಾಕಿ ಜೊತೆಲಿ ಆಡಿರುವಂತ ಮಾತು, ಆದ್ರೆ ಹಿಂದೆ ಇದ್ದಂತ ಕ್ಯಾರೆಕ್ಟರ್ಗಳು, ಅದು ಸೋಮ ಹಾಗೆ ಇನ್ನುಳಿದಂತ 5 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಈ 5 ಜನರು ಹೇಗೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಈ ಆಡಿಯೋದಲ್ಲಿ ಮಾತಾಡಿದ್ದಾರೆ. ಸೋಮ ಅನ್ನೋನು ಈ ಪುಷ್ಪ ಅನ್ನೋಳ ಜೊತೆಗೆ ಸಂಪರ್ಕದಲ್ಲಿ ಇರ್ತಾನೆ. ಪುಷ್ಪ ಸೋಮನ್ ಜೊತೆಗೆ ಸಂಪರ್ಕ ಇಟ್ಕೊಂಡು ಈ ರಾಜೇಂದ್ರ ಅವರನ್ನ ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟಂತ ವಿಚಾರವನ್ನ ವಿಚಾರ ತಿಳ್ಕೊಳ್ತಾರೆ. ಅದಾದ ನಂತರ ಆಕೆ ಅದನ್ನ ರಾಕಿ ಬಳಿ ಹೇಳ್ತಾಳೆ. ರಾಕಿ ಬಳಿ ಹೇಳೋ ಮೂಲಕ ಅದನ್ನ ರಾಜೇಂದ್ರಗೆ ತಲುಪಿಸುವಂತ ವಿಚಾರ ಆಕೆದಾಗಿತ್ತು. ಇದೇ ಆಡಿಯೋ ಸಿಕ್ಕ ತಕ್ಷಣ ಈಗ ರಾಜೇಂದ್ರ ಕಂಪ್ಲೇಂಟ್ ಮಾಡಿರೋದು. ಮತ್ತೆ ಇದು ಹನಿ ಟ್ರ್ಯಾಪ್ ಅಲ್ಲ, ಇದು ಈ ರೀತಿಯಾಗಿ ಹುನ್ನಾರ ಅಥವಾ ಈ ರೀತಿಯಾಗಿ ಸುಪಾರಿ ಕೊಟ್ಟು ನನ್ನನ್ನ ಕೊಲೆ ಮಾಡುವಂತ ಪ್ರಯತ್ನ ಅನ್ನೋದು ಅವರು ಆ ಆಡಿಯೋ ತನ್ನ ಬಳಿ ಸಿಕ್ಕ ಬಳಿಕ ಹೇಳಿದ್ದಾರೆ. ಸದ್ಯಕ್ಕೆ ಇದು ನಾನಾ ರೀತಿಯಲ್ಲಿ ಒಂದು ಅನುಮಾನಕ್ಕೆ ಕಾರಣ ಆಗಿದೆ ಮತ್ತಿದು ಮತ್ತೊಂದು ಹಂತವನ್ನ ತಲುಪಿದೆ ಸ್ಮಿತಾ. ರೈಟ್, ಸಂಪರ್ಕದಲ್ಲಿರಿ ಮಾದೇಶ್ ಹಾಗೆ ರಂಜಿತ್.